ನಾಡಿನೆಲ್ಲೆಡೆ ಭಾನುವಾರದಂದು 5 ವರ್ಷದ ಒಳಗಿನ ಮಕ್ಕಳಿಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ಆರೋಗ್ಯ ಕೇಂದ್ರದಲ್ಲಿ ಪೋಲಿಯೋ ಹಾಕೋದಕ್ಕೆ ಸುಮಾರು 15 ಕಡೆಗಳಲ್ಲಿ ಬೂತ್ಗಳನ್ನು ತೆರೆದಿದ್ದು, ಸ್ಥಾನಿಕವಾಗಿ ಭಾನುವಾರದಂದು ಪುಟ್ಟ ಮಕ್ಕಳಿಗೆ 2 ಹನಿ ಪೋಲಿಯೋವನ್ನ ಹಾಕಿದ್ದಾರೆ. ನಂತರ ಮನೆ ಮನೆಗೆ ಭೇಟಿ ನೀಡಿ ಉಳಿದ ಮಕ್ಕಳಿಗೂ ಕೂಡ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕ್ತಾರೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್, ಭಾರತ ದೇಶವನ್ನ ವಿಶ್ವ ಆರೋಗ್ಯ ಸಂಸ್ಥೆ 2014ರಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಿದ್ದು, ನೆರೆಯ ರಾಷ್ಟ್ರಗಳಲ್ಲಿ ಪೋಲಿಯೋ ಪ್ರಕರಣಗಳು ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಪೋಲಿಯೋ ಅಭಿಯಾನವನ್ನ ಮುಂದುವರೆಸಿದೆ. ಭಾರತ ದೇಶವನ್ನ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿಸೋದಕ್ಕೆ ಹಾಗೂ ಪೋಲಿಯೋದಂತಹ ಮಾರಕ ರೋಗ ತಡೆಯೋದಕ್ಕೆ ಈ ಅಭಿಯಾನ ಸಹಕಾರಿಯಾಗಿದೆ. ಬಸ್ಸಲ್ಲಿ ಸಂಚಾರ ಮಾಡುವಂತಹ ಮಕ್ಕಳಿಗೂ ಕೂಡ ಪೋಲಿಯೋ ಹಾಕಿಸುವಂತಹ ವ್ಯವಸ್ಥೆಯನ್ನ ಕಲ್ಪಿಸಿದ್ದೇವೆ ಅಂತ ಹೇಳಿ ತಿಳಿಸಿದರು. ಬೆಳಿಗ್ಗೆ 8 ಗಂಟೆಗೆ ನಾವು ಪಲ್ಸ್ ಪೋಲಿಯೋ NID ಪ್ರೋಗ್ರಾಮ್ನ ಇನಾಗ್ರೇಟ್ ಮಾಡಿದ್ದೀವಿ. ಟೋಟಲ್ ಆಗಿ ನಮ್ಮ ಕವಿತಾಳಲ್ಲಿ 15 ಬೂತ್ಗಳಿದ್ದಾವೆ. 14 ಸ್ಥಾನಿಕ ಬೂತ್ಗಳು, ಒಂದು ಸಕ್ರಿಯ ಬೂತ್ ಅಂತೀವಿ. ಅಂದರೆ ಬಸ್ ಸ್ಟ್ಯಾಂಡಿಂದ ಮೇನ್ ರೋಡಲ್ಲಿ ಮಕ್ಕಳನ್ನ ಬಿಡುವಾಗಂತ ಹಾಕ್ತಿದ್ವಿ. ಉಳಿದು 14 ಸ್ಟೇಷನರಿ ಇರ್ತವೆ. ಹತ್ತಿರದ ಅಂಗನವಾಡಿ, ಹತ್ತಿರದ ಇರ್ತಕ್ಕಂಥ ಸ್ಕೂಲ್ಗಳಿಗೆ ಯಾವುದು ಊರಲ್ಲಿ ಸೆಂಟ್ರ್ ಪ್ಲೇಸ್ ಆಗ್ತದೆ ಆ ಥರ ಪ್ಲೇಸ್ ನೋಡಿ ಬೂತ್ಗಳನ್ನ ಮಾಡಿರ್ತೀವಿ. ಟೋಟಲಾಗಿ 15 ಬೂತ್ ಇದ್ದಾವೆ. 2616 ಮಕ್ಕಳಿದ್ದಾವೆ. ಇವತ್ತೇ 100% ಎಲ್ಲ ಮಕ್ಕಳನ್ನು ಕವರ್ ಮಾಡಬೇಕು ಅಂತ ನಮ್ಮದು ಉದ್ದೇಶ ಇರೋದು. ಪೋಲಿಯೋ ಹನಿ ಈ ವರ್ಷವೂ ಮತ್ತೆ ಯಾಕೆ ಆಗ್ತಾ ಇದೀವಿ ಅಂದರೆ, ಸುತ್ತಮುತ್ತ ನೆರೆ ದೇಶಗಳಲ್ಲಿ ಮತ್ತೆ ಪೋಲಿಯೋ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ನಮ್ಮಲ್ಲಿ ನಮ್ಮ ದೇಶದಲ್ಲಿ 2014 ನಂತರ ಒಂದೇ ಒಂದು ಪೋಲಿಯೋ ಕೇಸಸ್ಸು ಇಲ್ಲ. ಆದರೆ ನೆರೆ ದೇಶಗಳಲ್ಲಿ ಇರೋದ್ರಿಂದ ಅದರ ಮುಂದೆ ಅಲ್ಲಿಂದ ಮಕ್ಕಳು ನಮ್ಮ ದೇಶಕ್ಕೆ ಬಂದು ಹೋಗೋದು ಮಾಡೋದ್ರಿಂದ ನಮ್ಮ ಮಕ್ಕಳಿಗೂ ಮುಂದೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಒಂದು ಮುಂಜಾಗ್ರತೆ ಕ್ರಮವಾಗಿ ಈ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಅನ್ನೋ ಪ್ರೋಗ್ರಾಮ್ನ ಮಾಡ್ತಾ ಇರೋದು. ಟೀಮ್ ಅಂದರೆ ಟ್ರಾನ್ಸ್ಫರ್, ಈಗ ಬಸ್ ಸ್ಟ್ಯಾಂಡಲ್ಲಿ ಇರುತ್ತೆ, ಮೇನ್ ರೋಡಲ್ಲಿ ಒಂದು ಟೀಮ್ ನಿಂತಿರ್ತದೆ ನಮ್ಮದು. ಯಾವ ಮಕ್ಕಳಿಗೆ ಎಡಗೈ ಕಿರುಬೆರಳಿಗೆ ಮಾರ್ಕ್ ಇರಲ್ವೋ ಪಲ್ಸ್ ಪೋಲಿಯೋ ಹನಿ ಅವ್ರಿಗೆ ಹಾಕಿಲ್ಲ ಅಂತ ಅರ್ಥ. ಎಲ್ಲ 5 ವರ್ಷದ ಒಳಗಿನ ಮಕ್ಕಳನ್ನು ನೋಡ್ತಾರೆ. ನೋಡಿಬಿಟ್ಟು ಕಿರುಬೆರಳಿಗೆ ಏನಾದರೂ ಮಾರ್ಕ್ ಆಗಿರಲಿಲ್ಲ ಅಂದರೆ ಆ ಮಗುಗೆ ಹನಿ ಹಾಕಿಲ್ಲ ಅಂತ ಅರ್ಥ ತಿಳ್ಕೊಂಡು ಅವರು ಹನಿ ಹಾಕಿ ಕೈಗೆ ಮಾರ್ಕ್ ಮಾಡಿ ಕಳಿಸ್ತಾರೆ. ಈ ಪ್ರತಿಯೊಂದು ಟೀಮಲ್ಲಿ ಇಬ್ಬರು ಇರ್ತಾರೆ. ಒಬ್ಬರು ಸೂಪರ್ವೈಸರು, ಒಬ್ಬರು ವ್ಯಾಕ್ಸಿನೇಟ್ರು, ಆಶಾ ವರ್ಕರು, ನಮ್ಮ ಆರೋಗ್ಯ ಇಲಾಖೆ ಇನ್ನೊಬ್ಬರು ಸಿಬ್ಬಂದಿ ಇರ್ತಾರೆ. ಆ ಥರ 6 ಟೀಮಿನ ಮೇಲೆ ಒಬ್ಬರು ಸೂಪರ್ವೈಸರ್ ಇರ್ತಾರೆ. ಈ 15 ಟೀಮಿನ ಮೇಲೆ ಇನ್ನೊಬ್ಬರು ಸೂಪರ್ವೈಸರ್ ಇರ್ತಾರೆ. ಸೊ ಈ ಥರ ಡಿಸ್ಟಿಕ್ಕಿಂದ WHO ಕನ್ಸಲ್ಟೆಂಟ್ ಬಂದು ಸೂಪರ್ವಿಷನ್ ಮಾಡ್ತಿರ್ತಾರೆ. ಜೊತೆಗೆ ನಮ್ಮ ಆರೋಗ್ಯ ಮೇಲಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಆಮೇಲೆ ಜಿಲ್ಲಾ ಪ್ರೋಗ್ರಾಮ್ ಅಧಿಕಾರಿಗಳೆಲ್ಲ ಬಂದುಬಿಟ್ಟು ಪ್ರತಿಯೊಂದು ಊರಿಗೂ ಅವ್ರು ವಿಸಿಟ್ ಮಾಡಿ ಎಲ್ಲ ಕಡೆ ಪ್ರೋಗ್ರಾಮ್ ಚೆನ್ನಾಗಿ ನಡೀತಾ ಇದೆ ಇಲ್ವ ಅಂತ ಬಂದು ತಪಾಸಣೆ ಮಾಡಿ ಹೋಗ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.